ಚೀನಾಗೆ ಧಮಕಿ ಹಾಕಿದ ಟ್ರಂಪ್ ಕಾದಿದೆಯಾ ಹಾಗಾದ್ರೆ ಬಿಗ್ ಶಾಕ್. ಇರಾನ್ ಬೆನ್ನಿಗೆ ನಿಂತ ಚೀನಾಗೆ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಚೀನಾಗೆ ಧಮಕಿ ಹಾಕಿದ ಡೊನಾಲ್ಡ್ ಟ್ರಂಪ್ ಹಾಗಾದ್ರೆ ಕಾದಿದೆಯಾ ಒಂದು ಬಿಗ್ ಶಾಕ್ ಅಂತ. ಯಾಕಂದ್ರೆ ಇರಾನ್ ಬೆನ್ನಿಗೆ ನಿಂತಂತ ಚೀನಾಗೆ ಧಮಕಿಯನ್ನ ಹಾಕಿದ್ದಾರೆ. ಇರಾನ್ ಜೊತೆ ಚೀನಾ ಕೈ ಜೋಡಿಸಿದ್ರೆ ಕಾದಿದೆ ಭಾರಿ ಆಪತ್ತು. ಇರಾನ್ಗೆ ಶಸ್ತ್ರಾಸ್ತ್ರ ನೀಡದಂತೆ ಚೀನಾಗೆ ಟ್ರಂಪ್ ಎಚ್ಚರಿಕೆಯನ್ನ ಕೊಟ್ಟಿದ್ದಾರೆ. ಎಂದಿಗೂ ಇರಾನ್ಗೆ ಶಸ್ತ್ರಾಸ್ತ್ರ ನೀಡೋ ಸಾಹಸ ಮಾಡಬೇಡಿ. ಇರಾನ್ ಪರವಾಗಿ ಚೀನಾ ನಿಂತ್ರೆ ಪರಿಣಾಮ ಸರಿ ಇರಲ್ಲ ಅಂತ. ಅಮೆರಿಕ ಚೀನಾ ನಡುವೆ ಭೀಕರ ಸಂಘರ್ಷ ಆಗಬಹುದು. ಜಗತ್ತು ಇದನ್ನ ಮೂರನೇ ಮಹಾಯುದ್ಧ ಎಂದು ಕರೆಯಬಹುದು. ಚೀನಾ ಸಾಹಸದಿಂದ ಅಮೆರಿಕ ವಿಮಾನ ಮೇಲೆ ದಾಳಿ. ಜಾಗತಿಕ ಶಾಂತಿಗೆ ಧಕ್ಕೆ ತರುತ್ತಿರುವ ಚೀನಾ ನಡೆ ಸಲ್ಲದು. ನೀವು ಯಾರು ಎಷ್ಟೇ ಬಲ ಪ್ರಯೋಗ ಮಾಡಿದ್ರೂ ಸರಿ, ಇರಾನ್ ವಿರುದ್ಧದ ಯುದ್ಧದಲ್ಲಿ ಅಮೆರಿಕವೇ ಗೆಲ್ಲಲಿದೆ. ಇರಾನ್ ಬೆನ್ನಿಗೆ ನಿಂತ ಚೀನಾಗೆ ಅಧ್ಯಕ್ಷ ಟ್ರಂಪ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಶಸ್ತ್ರಾಸ್ತ್ರಗಳ ವಿಚಾರಕ್ಕೆ ಸಂಬಂಧಪಟ್ಟಂತೆ ಇರಾನ್ಗೆ ಎಲ್ಲಿಂದ ಅಷ್ಟರ ಮಟ್ಟಿಗೆ ಬಲ ಬರುತ್ತೆ ಅಂತ ಅಂದ್ರೆ ಚೀನಾದಲ್ಲಿ ಚೀಪ್ ಅಂಡ್ ಬೆಸ್ಟ್ ಆಗಿ ಸಿಗುತ್ತೆ ಇರಾನ್ಗೆ. ಅದನ್ನ ತೆಗೆದುಕೊಂಡು ಸತತವಾಗಿ ಒಂದು ಡ್ರೋನ್ ಬಿಡುವಲ್ಲಿ ಒಂದು 10 ಡ್ರೋನ್ ಅನ್ನ ಬಿಟ್ಟುಬಿಟ್ರೆ ಭಾರಿ ಮಟ್ಟದ ಒಂದು ದಾಳಿ ಆಗ್ಬಿಡುತ್ತೆ. ಒಂದು 2-3 ಆದ್ರೂ ಹೋಗಿ ಆ ಗುರಿಯನ್ನ ತಲುಪ್ತಾವೆ ಅನ್ನುವಂಥ ನಿಟ್ಟಿನಲ್ಲಿ ಇರಾನ್ ಯುದ್ಧವನ್ನ ಸಾರ್ತಾ ಇರುತ್ತೆ. ಈಗ ನೋಡಿ, ಅದು ಅಮೆರಿಕಾಗೆ ಗೊತ್ತಾ, ಡೊನಾಲ್ಡ್ ಟ್ರಂಪ್ಗೆ ಗೊತ್ತಾ ಅಂತ ಅಂದ್ರೆ ಎಸ್ ಗೊತ್ತಿರುತ್ತೆ. ಜಾಗತಿಕವಾಗಿ ಯಾವ ರೀತಿಯಾಗಿ ಸಪೋರ್ಟ್ ಅನ್ನ ಮಾಡ್ತಾ ಇದ್ದಾವೆ ದೇಶಗಳು, ಯಾವ ದೇಶ ಎಷ್ಟು ಮಟ್ಟಿಗೆ ಸಪೋರ್ಟಿವ್ ಆಗಿದೆ ಎಲ್ಲೆಲ್ಲವೂ ಕೂಡ ಇನ್ಫಾರ್ಮೇಶನ್ ಇದ್ದೇ ಇರುತ್ತೆ. ಅದರಲ್ಲಿ ಚೀನಾಗೆ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ವಾರ್ನಿಂಗ್ ಅನ್ನ ಕೊಟ್ಟಿದ್ದಾರೆ. ಆದ್ರೆ ಚೀನಾ ಇದನ್ನ ತೆಗೆದುಕೊಳ್ಳುತ್ತಾ ಅಥವಾ ಅಮೆರಿಕದ ಮೇಲೆ ದಾಳಿಗೆ ಮುಂದಾಗುತ್ತಾ, ಮತ್ತಷ್ಟು ಏನಾದ್ರೂ ಭೀಕರತೆಯನ್ನ ಪಡೆದುಕೊಳ್ಳೋದಕ್ಕೆ, ಮೂರನೇ ಮಹಾಯುದ್ಧ ಆಗುವುದಕ್ಕೆ ಏನಾದ್ರೂ ಇದು ನಾಂದಿ ಆಗುತ್ತಾ? ಹೀಗೆ ಹಲವಾರು ಪ್ರಶ್ನೆಗಳು ಕಾಣಿಸ್ತಾ ಇರುವಂತದ್ದು. Well, if China does that, China's going to have big problems, okay? Well, if China does that, China's going to have big problems, okay? Well, if China does that, China's going to have big problems, okay? Well, if China does that, China's going to have big problems, okay? ಚೀನಾ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೊನಾಲ್ಡ್ ಟ್ರಂಪ್ ಹೇಳುವಂಥದ್ದು, ಚೀನಾ ಒಂದು ದೊಡ್ಡ ಸಮಸ್ಯೆಯನ್ನ ಎದುರಿಸುತ್ತೆ. ಯಾಕಂದ್ರೆ ಶಸ್ತ್ರಾಸ್ತ್ರಗಳ ಉಪಯೋಗವನ್ನ ಏನು ಇರಾನ್ಗೆ ಕೊಡ್ತಾ ಇದೆ, ಅದರಿಂದ ಅಮೆರಿಕದ ಮೇಲೆ ದೊಡ್ಡ ದಾಳಿಯನ್ನು ನಡೆಸೋದಕ್ಕೆ ಒಂದು ನಾಂದಿ ಹಾಡ್ದಂತ ಆಗ್ತಾ ಇದೆ. ಈಗ ಡೊನಾಲ್ಡ್ ಟ್ರಂಪ್ ಚೀನಾಗೆ ಕೊಟ್ಟಿರುವಂತಹ ವಾರ್ನಿಂಗ್ನ ಚೀನಾ ಹೇಗೆ ತೆಗೆದುಕೊಳ್ಳುತ್ತೆ? ಚೀನಾ ಏನಾದರೂ ಮತ್ತಷ್ಟು ಇರಾನ್ಗೆ ಸಪೋರ್ಟಿವ್ ಆಗಿ ಬರುತ್ತಾ, ಪರೋಕ್ಷವಾಗಿ ಅಥವಾ ಡೈರೆಕ್ಟ್ ಆಗಿ ಯುದ್ಧಕ್ಕೆ ಮುಂದಾಗುತ್ತಾ? ಒಂದು ಕಡೆ ನೋಡಿ, ಅಮೆರಿಕಾದಲ್ಲಿ ಸಾಕಷ್ಟು ಚೀನಾದ ವ್ಯವಹಾರ ಸಹಿತ ಇರುವಂಥದ್ದು. ಹೀಗಾಗಿ ಒಂದು ರೀತಿ ಎಲ್ಲ ರೀತಿಯಾದಂಥ ಆರ್ಥಿಕವಾಗಿ ಗಮನಿಸಬೇಕಾಗುತ್ತೆ, ಎಕನಾಮಿಕಲಿ ಯಾವ ರೀತಿಯಾದಂಥ ಒಂದು ತೊಂದರೆ ಆಗುತ್ತೆ ಅದನ್ನು ಗಮನಿಸಬೇಕಾಗುತ್ತೆ, ಟ್ರೇಡ್ ವಿಚಾರಕ್ಕೆ ಸಂಬಂಧಪಟ್ಟಂತೆ ಗಮನಿಸಬೇಕಾಗುತ್ತೆ. ಇದೆಲ್ಲವನ್ನು ಕೂಡ ಮುನ್ನಿಟ್ಕೊಂಡು ಮಾತಾಡಬೇಕಾಗುತ್ತೆ. ಆದರೆ ಡೊನಾಲ್ಡ್ ಟ್ರಂಪ್ ಕೊಟ್ಟಿರುವಂಥ ಈ ಹೇಳಿಕೆಯನ್ನು ಚೀನಾ ಹೇಗೆ ತೆಗೆದುಕೊಳ್ಳುತ್ತೆ ಅನ್ನುವಂಥದ್ದು ಇಲ್ಲಿ ಪ್ರಶ್ನಾರ್ಹವಾಗಿರುವಂಥದ್ದು.